ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ್ದು, ಹಾಗೆ ಹಿಂದಿನ ದಿನ ಶ್ರಾವಣ ಮತ್ತು ಶ್ರಾವಣ ಶನಿವಾರ ಬೇರೆ ಮಾಡಬೇಕಾಗಿತ್ತು, ಮತ್ತು ರಾಖಿ ಹಬ್ಬ ಮತ್ತು ಇದು ಲಕ್ಷ್ಮೀನ ಬೇರೆ ತೆಗಿಬೇಕಾಗಿತ್ತು. ಎಲ್ಲದ್ರದ್ದು ಸೇರಿ ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಇದು ತಯಾರಿ ಬಂದ್ಬಿಟ್ಟು ನಾವು ನಿನ್ನೆ ಸಂಜೆ 5:30ಇಂದನೇ ತಯಾರು ಮಾಡಿಕೊಂಡು, ಅವರು ಸ್ವಲ್ಪ ಕಡ್ಡಿ ಎಲ್ಲ ಕಟ್ಬಿಟ್ಟು ಸ್ಕ್ರೀನ್ ಹಾಕೋದಕ್ಕೆ ಎಲ್ಲ ಹಾಕಿ ಕೊಟ್ಟರು. ನಾನು ಸ್ಕ್ರೀನ್ನ ಹಾಕ್ಕೊಂಡು ಈಗ ಹೂವಿಂದು ಡೆಕೋರೇಷನ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಇದು ನಾನು ಬಾಳೆ ಎಲೆದು ಸ್ಕ್ರೀನ್ ಏನಿದೆ ಇದು ನಾನು ಮೀಶೋದಿಂದ ತರಿಸಿದ್ದೆ. ಅದು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ನಿಮಗೇನಾದರೂ ಲಿಂಕ್ ಬೇಕಾದರೆ ಕೇಳಿ ಅಂತಲೂ ಹೇಳಿದ್ದೆ. ಹಾಗೆ ಹಿಂದೆ ಫ್ಲವರ್ ಡೆಕೋರೇಷನ್ ಮಾಡಿರೋದು ಅಷ್ಟೇ, ಅದು ಕೂಡ ಮೀಶೋದಿಂದ ತರಿಸ್ಕೊಂಡು ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ಕೊಂಡಿದ್ದೀನಿ. ನಾನಿವಾಗ ಟೇಬಲ್ ಮೇಲೆ ಹಾಕೊಂಡಿರೋವಂಥ ಬಟ್ಟೆ ಕೂಡ ಅಷ್ಟೇ, ನಾನು ಅದನ್ನು ಮೀಶೋದಿಂದನೇ ತರಿಸ್ಕೊಂಡಿದ್ದೀನಿ. ಈ ಸಲ ಒಂದು ಸಲ ಡಿಫ್ರೆಂಟಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ಸಲ ಈ ರೀತಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಒಂದು ಟೇಬಲ್ನ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪೀಠನ ಇಟ್ಬಿಟ್ಟು ನಾನು ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಯಾಕೆ ಅಂದರೆ ಅಲ್ಗಾಡದೆ ಇರಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಕೊಂಡು ಬಿಂದಿಗೆಗೆ ಡಬಲ್ ಸೈಡ್ ಗಮ್ ಹಾಕಿ ಇವಾಗ ಕಲಶನ ಇಟ್ಕೋತಾ ಇದ್ದೀನಿ. ಕಲಶನ ಡಬಲ್ ಸೈಡ್ ಗಮ್ ಹಾಕಿಟ್ಟಿರೋದ್ರಿಂದ ಅದು ಅಲ್ಗಾಡೋದಿಲ್ಲ. ಈಗ ನಾನು ಕಲಶಕ್ಕೆ ನೀರೆಲ್ಲ ಹಾಕ್ಕೊಂಡು ಕಲಶಕ್ಕೆ ಬೇಕಾಗಿರೋ ಐಟಮ್ನೆಲ್ಲ ಇವಾಗ ಹಾಕೋತಾ ಇದ್ದೀನಿ. ಕಲಶಕ್ಕೆ ಏನೇನು ಬೇಕೋ ಐಟಮ್ ಅಂತ ಹೇಳ್ಬಿಟ್ಟು ಮೊದಲೇ ಎತ್ತಿಟ್ಕೊಂಡಿದ್ದೆ. ಇವಾಗೆಲ್ಲ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಎಲ್ಲ ಗಂಗೆ ಅಂಗಡಿನಲ್ಲಿ ಕೂಡ ಕಳಸ ಸಾಮಾನು ಸಿಗುತ್ತೆ. ನಾನಿವಾಗ ಬೇರು, ಇದು ಕಳಶ ಸಾಮಾನು ನೀರಿಗೆ ಹಾಕೋಬೇಕು. ಬೇರು ಮತ್ತು ರೆಡ್ ಕಲರು ಬಳೆ ಥರ ಇದೆ, ಅದನ್ನು ಇದರೊಳಗೆ ಹಾಕೋತಾ ಇದ್ದೀನಿ. ರೆಡ್ಡು ಮತ್ತು ಗ್ರೀನು ಎರಡೂ ಹಾಕೋತಾ ಇದ್ದೀನಿ. ಮತ್ತು ಕವಡೆ ಮತ್ತು ಕಲ್ಸಕ್ಕರೆ ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಖರ್ಜೂರ ಮತ್ತು ಅರಿಶಿನ, ಕುಂಕುಮ ಮತ್ತು ಗುಲ್ಗಂಜಿ ಇವನ್ನೆಲ್ಲ ನಾನು ಹಾಕೋತಾ ಇದ್ದೀನಿ. ಹಂಗೆ ಒಂದು ಕಾಯಿನು ಮತ್ತು ಒಂದು ಗೋಲ್ಡ್ ಕಾಯಿನ್ ಇರಬೇಕು. ಗೋಲ್ಡ್ ಕಾಯಿನು ಅಂತ ಅಂದರೆ ಒಂದು ತಾಮ್ರದ ಕಾಯಿನಾದರೂ ನಡೆಯುತ್ತೆ, ಇಲ್ಲ ಬೆಳ್ಳಿ ಕಾಯಿನ್ ಇದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಒಂದು ಚಿನ್ನದ ಉಂಗುರ ಇದ್ರೂ ಹಾಕ್ಕೋಬೋದು ಕಲಶದೊಳಗಡೆ. ಇವಾಗ ಅವೆಲ್ಲ ಹಾಕ್ಕೋತಾ ಇದ್ದೀನಿ. ಕಲಶನ ರೆಡಿ ಮಾಡ್ಕೋತಾ ಇದ್ದೀನಿ. ಕಲಶಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಕಲಶ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಕಲಶಕ್ಕೆ ಹಾಕ್ಕೊಂಡಿರೋ ಕಬ್ಬಿಣದ್ದು ನಾನು ಮನೇಲಿ ಸೀರೆ ಹ್ಯಾಂಗ್ ಮಾಡ್ತಾರಲ್ಲ ಅದನ್ನು ತೊಗೊಂಡು ನಾನೇ ಕಟ್ ಮಾಡಿಕೊಂಡು ಆ ಶೇಪ್ಗೆ ಬೆಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಮತ್ತು ನಾನು ಕಟ್ಕೊಂಡಿದ್ದೀನಿ. ತಂತಿಯಿಂದ ಬಿಗಿಯಾಗಿ ಕಟ್ಕೊಂಡಿದ್ದೀನಿ. ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು, ಟೈಮ್ ದಾರದಲ್ಲಿ ಸ್ವಲ್ಪ ಕಟ್ಕೊಂಡಿದ್ದೀನಿ. ಈಗ ಸೀರೆ ಉಡ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಸೀರೆ ಉಡ್ಸೋಕ್ಕೆ ರೆಡಿ ಮಾಡ್ಕೊಂಡಾಗ 3:30 ಆಗಿತ್ತು. ನೋಡ್ತಾ ಇದ್ದೀರಲ್ಲ ಟೈಮಿಂಗ್ಸು. ಸೀರೆ ಉಡ್ಸೋದೇ ಒಂದು 3/4 ಗಂಟೆ ಆಗೋಯಿತು. ನಾವು ಎಷ್ಟೇ ಪ್ರಾಕ್ಟೀಸ್ ಆಗಿದ್ರೂ ಸ್ವಲ್ಪ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಹಾಗಾಗಿ 3/4 ಗಂಟೆ ಸೀರೆ ಉಡ್ಸೋಕ್ಕೇ ತೊಗೊಂಡಿದ್ದೀನಿ. ಮೊನ್ನೆ ಏನೋ ಅರ್ಧ ಗಂಟೆಲಿ ಉಡಿಸ್ಬಿಟ್ಟೆ. ಸ್ವಲ್ಪ ಸೀರೆ ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಸೀರೆನೂ ಸ್ವಲ್ಪ ಉಡ್ಸೋದು ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಇವಾಗ ಸೀರೆ ಎಲ್ಲ ಉಡ್ಸ್ಕೋತಾ ಇದ್ದೀನಿ. ಕೈ ಕಾಲಿಗೆಲ್ಲ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಸೀರೆನ. ಸೀರೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ನನಗೇನು ಅನ್ನಿಸ್ತು ಅಂತ ಅಂದರೆ, ಅದು ಸೀರೆನೂ ಗ್ರೀನ್ ಕಲರ್ ಆಗೋಯಿತು, ಮತ್ತು ಬಾಳೆ ಎಲೆ ಮತ್ತು ನಾನು ಟೇಬಲ್ಗೆ ಹಾಕಿರೋ ಅಂಥ ಬಟ್ಟೆ ಕೂಡ ಗ್ರೀನ್ ಕಲರ್ ಆಗಿತ್ತು. ಬೇರೆ ಯಾವುದಾದ್ರೂ ಕಲರ್ ಆಗಿದ್ದರೆ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಕೊಂಡೆ. ಆಮೇಲೆ ಫೀಲ್ ಆಯಿತು ನನಗೆ, ಬೇರೆ ಯಾವುದಾದ್ರೂ ಸೀರೆ ಉಡಿಸಿದ್ರೆ ತುಂಬಾ ಚೆನ್ನಾಗಿ ಕಂಡಿರೋದು. ನಾನು ಗ್ರೀನೇ ಉಡಿಸಿದ್ಕೆ ಸ್ವಲ್ಪ ಡಲ್ ಆಯಿತು ಅಂತ ಅಂದ್ಕೊಂಡೆ. ಆದರೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ಸೀರೆ ಎಲ್ಲ ಉಡ್ಸ್ಕೋತಾ ಇದ್ದೀನಿ. ಸೀರೆ ಅಂತೂ ತುಂಬ ಚೆನ್ನಾಗಿ ಕೂತಿತ್ತು. ನೆರಿಗೆ ಎಲ್ಲ ಅಷ್ಟೇ ನಾನು ಚಿಕ್ಕದಾಗಿ ನೆರಿಗೆನ ಮಾಡಿಕೊಂಡು ಉಡ್ಸ್ಕೊಂಡಿದ್ದೆ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಲಕ್ಷ್ಮಿ ಮಾತ್ರ ಲಕ್ಷ್ಮಿ ಇದೆಯೇನೋ ಅನ್ನೋ ಥರನೇ ತುಂಬಾ ಚೆನ್ನಾಗಿ ಉಡ್ಸ್ಕೊಂಡಿದ್ದೆ. ನಾವಿವಾಗ ದೇವಸ್ಥಾನದಲ್ಲೆಲ್ಲ ನೋಡ್ತೀವಲ್ಲ ದೇವಿನ, ಅದೇ ರೀತಿ ಇತ್ತು. ನಾನೇನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಡೆಕೋರೇಷನ್ ಎಲ್ಲ. ಸುಮ್ಮನೆ ಸ್ಕ್ರೀನು ಮತ್ತು ಫ್ಲವರ್ ಅದು ಡೆಕೋರೇಷನ್ ಎಲ್ಲ ತರಿಸಿದ್ದೆ ಅಷ್ಟೇ. ಇದೇ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗೂ ಪ್ಲ್ಯಾನ್ ಇರಲಿಲ್ಲ. ನನಗೆ ಹೇಗೆ ಅನಿಸುತ್ತೋ ಆ ರೀತಿ ಡೆಕೋರೇಷನ್ ಮಾಡ್ತಾ ಹೋದೆ. ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಬಂದವರೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಅಂದರು. ನಾನು ವಿಡಿಯೋದಲ್ಲಿ ಹಾಕಿರೋದು ತುಂಬ ಜೋರಾಗಿ ಮಾಡಿಬಿಟ್ಟಿದ್ಯಾ ಅಂತಲೂ ಅಂದರು. ತುಂಬ ಚೆನ್ನಾಗಿ ಕಾಣ್ತಿದೆ, ಸೀರೆ ಎಲ್ಲ ಚೆನ್ನಾಗಿ ಉಡಿಸಿದ್ಯಾ ಅಂತಂದರು. ಅದಕ್ಕೆ ತುಂಬಾ ಖುಷಿ ಆಯಿತು.
ಹಾಗೆ ಸೀರೆ ಸೆರಗೆಲ್ಲ ಹಾಕ್ಕೊಂಡು ಈಗ ಲಕ್ಷ್ಮಿಗೆ ಫೈನಲ್ ಆಗಿ ಈ ರೀತಿ ಸೀರೆನ ಉಡ್ಸಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಮಗೆ ಏನಾದರೂ ಬೇರೆಯವ್ರೇನಾದರೂ ಚೆನ್ನಾಗಿ ಉಡಿಸಿದ್ಯಾ ಚೆನ್ನಾಗಿದೆ ಅಂತಂದರೆ ಎಷ್ಟೋ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ನನಗೂ ತುಂಬಾ ಖುಷಿ ಆಯಿತು. ನಾನು ಜ್ಯುವೆಲರ್ಸಿನಲ್ಲ ಅಷ್ಟೇ, ನಾನು ಮೊದಲೇ ತಂದಿಟ್ಕೊಂಡಿದ್ದೆ. ಮೊನ್ನೆ ಏನು ತಂದಿಟ್ಕೊಂಡಿದ್ದೆ, ನಾನು ಲಕ್ಷ್ಮಿಗೆ ಅಂತ ಸಪ್ರೇಟು ಎತ್ತಿಟ್ಬಿಟ್ಟಿದ್ದೀನಿ ತೊಗೊಬಂದಿರೋದು. ನಾನು ಹಾಕ್ಕೊಳ್ಳೋದೆಲ್ಲ ಏನೂ ಹಾಕೋಲ್ಲ. ನಾವು ಹಾಕ್ಕೊಳ್ಳೋದಾದರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕ್ಕೋಬೇಕು. ನಾನು ಲಕ್ಷ್ಮಿಗೆ ಅಂತ ಸಪ್ರೇಟ್ ಇಟ್ಕೊಂಡಿದ್ದೆ. ಮುಖವಾಡನೂ ಅಷ್ಟೇ ನಾನೇ ಪ್ಲೈನ್ ಇತ್ತು ನಮ್ಮದು. ನಾನೇ ಇವೆಲ್ಲ ತಂದುಬಿಟ್ಟು ಇವಾಗ ಇದೆಲ್ಲ ತಂದು ನಾನೇ ಎಲ್ಲ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಮುಖವಾಡ ಕೂಡ ಅಷ್ಟೇ, ಮುಖವಾಡದೊಂದು ವಿಡಿಯೋ ಕೂಡ ಹಾಕ್ತೀನಿ. ನಾನೇ ಮುಖವಾಡ ಕೂಡ ರೆಡಿ ಮಾಡಿಕೊಂಡೆ. ಈಗ ಎಲ್ಲ ಜೋಡಿಸಿಟ್ಟಿರೋ ಅಂಥ ತಟ್ಟೆಗಳು ಕೂಡ ಇಟ್ಕೊತಾ ಇದ್ದೀನಿ. ಚಕ್ಲಿ ಮತ್ತು ಕರ್ಜಿಕಾಯಿ ಮತ್ತು ಕೋಡ್ಬಳೆ ಮತ್ತು ರವೆ ಉಂಡೆ ಎಲ್ಲ ನಾನೇ ಮಾಡಿದ್ದೆ. ಇನ್ನು ಹಣ್ಣುಗಳೆಲ್ಲ ಪೇಟೆಯಿಂದ ತೊಗೊಬಂದಿದ್ದೆ. ಆದರೂ ಅಂಗಡಿಯಿಂದ ತರಿಸಿಡೋದಕ್ಕೆ ಏನೋ ಒಂಥರ ನಾವೇ ಮಾಡಿ ನಮ್ಮ ಕೈಯಾರೆ ಇಟ್ಟರೆ ಅದು ದೇವಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು 3 ದಿನ ಮುಂಚೆನೇ ಎಲ್ಲ ಕರ್ಜಿಕಾಯಿ, ಚಕ್ಲಿ ಮತ್ತು ಕೋಡ್ಬಳೆ, ರವೆ ಉಂಡೆ ಎಲ್ಲ 3 ದಿನ ಮುಂಚೆನೇ ಮಾಡ್ಕೊಂಡಿದ್ದೆ. ಏಕೆ ಅಂದರೆ ನಾಳೆ ವರಮಹಾಲಕ್ಷ್ಮಿ ಅಂದರೆ ನಾಳೆ ಹಿಂದಿನ ದಿನ ತುಂಬಾ ಕೆಲಸ ಇರುತ್ತೆ. ಅವತ್ತಿನ ದಿನ ಏನಿರಲ್ಲ, ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಪೂಜೆ ಮಾಡೋದೊಂದು ಬಾಕಿ ಇರುತ್ತೆ. ಹಿಂದಿನ ದಿನ ಅಂದರೆ ತುಂಬಾ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು 3 ದಿನ ಮುಂಚೆನೇ ನಾನು ರವೆ ಉಂಡೆ ಕರ್ಜಿಕಾಯಿನೆಲ್ಲ ಮಾಡ್ಕೊಂಡಿದ್ದೆ. ಇವಾಗ ನಾನು ಹಾಕಿರೋಂಥ ದೇವಿಗೆ ಹಾರನೂ ಅಷ್ಟೇ ನಾನೇ 3 ದಿನ ಮುಂಚೆನೇ ಹಾರ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನೇ ಹಾರ ಎಲ್ಲ ಏರಿಸಿ ಫೋನ್ಸ್ ಇಟ್ಕೊಂಡಿದ್ದೆ, ಹೂವು ಎಲ್ಲ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಎಷ್ಟೇ ಕೆಲಸ ಮಾಡಿದ್ರು ಹಬ್ಬದ ದಿನದಲ್ಲಿ ಸಾಗೋದೇ ಇಲ್ಲ ಬೇಗ. ಹಾಗೆ ರಂಗೋಲೆ ಕೂಡ ಅಷ್ಟೇ 1 ಅವರು ರಂಗೋಲೆ ಹಾಕಿದ್ದೀನಿ. ರಂಗೋಲೆ ಹಾಕೋದು ಲೇಟ್ ಆಗೋಲ್ಲ, ನಾವು ಕಲರ್ ಹಾಕ್ತೀವಲ್ಲ ಅದು ತುಂಬಾ ಲೇಟ್ ಆಗುತ್ತೆ. ಲಕ್ಷ್ಮಿನ ಫಸ್ಟು ಒಂದು 5 ಕಾಲಲ್ಲೇನೋ ಪೂಜೆನ ಮಾಡ್ಕೊಬಿಟ್ಟೆ. ಆಮೇಲೆ ರಂಗೋಲಿನ ಹಾಕ್ಕೊಂಡು ಆಮೇಲೆ ಕಲರ್ನ ಹಾಕ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮತ್ತು ಒಂದು 9 ಗಂಟೆ ಅನ್ನಂಗೆ ನಾನು ಮತ್ತೆ ಒಬ್ಬಟ್ಟನ್ನ ಮಾಡಿಬಿಟ್ಟು ತಿರ್ಗಾ ಪೂಜೆ ಮಾಡಿ, ಒಬ್ಬಟ್ಟು ಮಾಡಿರಲಿಲ್ಲ. ಹಾಗಾಗಿ ಒಬ್ಬಟ್ಟು ಮಾಡಿದ್ಮೇಲೆ ಒಂದು 9 ಗಂಟೆ ಅನ್ನಂಗೆ ಪೂಜೆ ಎಲ್ಲ ದೇವಿಗೆ ಒಬ್ಬಟ್ಟನ್ನ ಇಟ್ಬಿಟ್ಟು ಪೂಜೆನ ಮಾಡಿಕೊಂಡೆ. ಇದು ಸಂಜೆ ವಿಡಿಯೋ. ನಾನು ಅರ್ಶಿನ ಕುಂಕುಮಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ನಲ್ಲ ಆ ವಿಡಿಯೋ. ಬ್ಲೌಸು ಕೂಡ ಅಷ್ಟೇ ನಾನೇ ಸ್ಟಿಚ್ ಮಾಡಿಕೊಂಡೆ. ಈ ಕೆಲಸದಲ್ಲೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು ಇದೊಂದೆಲ್ಲ ತಲೆನೋವು ಆಗಿಬಿಟ್ಟಿದೆ. ಯಾವಾಗಪ್ಪ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ಹಾಕೋತೀನಿ ಅಂತ ಹೇಳಿಬಿಟ್ಟು ಒಂದು ನೈಟು ಇನ್ನೇನು ಒಂದು 2 ದಿನ ಇದೆ ಅನ್ನೋ ಹಾಗೆ ವರಮಹಾಲಕ್ಷ್ಮಿ ಅವತ್ತು ನೈಟು 2 ಅವರು ಕೂತ್ಕೊಂಡು ಅವತ್ತೇ ಕಟ್ ಮಾಡಿಬಿಟ್ಟು ಅವಾಗೇ ಹೊಲ್ಕೊಬಿಟ್ಟೆ. ಹೇಗೋ ಹಬ್ಬದಷ್ಟೊತ್ತಿಗೆ ಹೊಲ್ಕೊಬಿಟ್ಟೆ. ನಾನು ಎಲ್ಲಿ ಬೇರೆ ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಇದೇ ಸೀರೆ ಉಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೆ. ಹಾಗಾಗಿ ಫೀಲ್ ಆಗ್ತಿತ್ತು ಎಲ್ಲಿ ಬೇರೆ ಸೀರೆ ಉಟ್ಕೋಬೇಕಾಗುತ್ತೋ ಹೊಲಿದಂಗೆ ಅಂತ ಹೇಳಿಬಿಟ್ಟು. ಅದು ಕೂಡ ಆಯಿತು. ಹಾಗೆ ಅವತ್ತು ಬೆಳಗ್ಗೆ ರಾಖಿ ಹಬ್ಬ ಇತ್ತು. ರಾಖಿ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಬಂದಿದ್ದಾಳೆ. ಇವ್ರಿಗಂತೂ ಫುಲ್ಲು ಖುಷಿ. ಅವಳು ಬೆಳಗ್ಗೆನೇ ತೊಗೊಬಂದಿದ್ಲು ಕಟ್ತೀನಿ ಅಂತ ಹೇಳಿಬಿಟ್ಟು. ಆದರೆ ನಾವು ಏನು ತಂದಿರಲಿಲ್ವಲ್ಲ, ಹಾಗಾಗಿ ಒಂದು ಚಾಕ್ಲೇಟ್ ಆದರೂ ತಂದು ಕೊಡೋಣ ಅಂತ ಹೇಳಿಬಿಟ್ಟು ಬೇಡಪ್ಪ ಸಂಜೆ ಬಾ ಅಂತ ಹೇಳ್ದೋ. ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು, ಶ್ರಾವಣ ಶನಿವಾರ ಬೇರೆ ಇದೆಯಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಬೇರೆ ಹೋಗಿ ಲೇಟ್ ಆಗುತ್ತೆ, ಸಂಜೆ ಬಂದ್ಬಿಡಪ್ಪ ಅಂತ ಅಂದರು. ಸಂಜೆ ತೊಗೊಬಂದಿದ್ರು. ಇವನಿಗಂತೂ ತುಂಬ ಖುಷಿ. ಇವ್ರಿಗೆ ರಾಖಿ ಕಟ್ತಾರೆ ಅಂತ ಅಂದರೆ ತುಂಬಾ ಖುಷಿ. ಹಾಗೆ ಇನ್ನೊಬ್ಬನ ಕೂಡ ಕಟ್ತಾ ಇದ್ದಾಳೆ. ಇವನು ಅಷ್ಟೇ ಎಷ್ಟು ನಾಚಿಕೊತಿದ್ದಾನೆ ನೋಡಿ. ಇವರಂತೂ ಬೆಳಗ್ಗೆಯಿಂದ ಕಾಯ್ತಾಯಿದ್ರು ಯಾವಾಗ ಕಟ್ತಾಳೆ ಅಕ್ಕ, ಉವಿಷ್ಕಕ್ಕ ಯಾವಾಗ ಮಮ್ಮಿ ರಾಖಿ ಕಟ್ಟೋದು ಅಂತ ಎಷ್ಟೊಂದು ಸಲ ಕೇಳ್ತಾಯಿದ್ರು. ಅವಳಿಗೆ ರಾಖಿ ಕಟ್ಟೋಕ್ಕೆ ಬರ್ತಿಲ್ಲ, ಸುಮ್ಮನೆ ಇಟ್ಕೊಳ್ಳೋಳು, ನಾನೇ ಕಟ್ಬಿಟ್ಟು ಬರೀನಿ ನೋಡಿ. ಇವಾಗ ಸ್ವೀಟೆಲ್ಲ ತಿನ್ನಿಸಿದ್ರು. ರಾಖಿ ಕಟ್ಟಿರೋದನ್ನ ತೋರಿಸ್ತಾ ಇದ್ದಾನೆ. ನನಗೂ ರಾಖಿ ಕಟ್ಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವನು ಖುಷಿಯಾಗಿ ನೋಡ್ತಾ ಇದ್ದೀರಲ್ಲ. ಕೈ ಮುಂದಕ್ಕೆ ಹಿಂಗೆ ಕಡೆ ನಮ್ಮ ಕಡೆ ಹಂಗೆ
ಹಾಡು ಹೇಳ್ಬಿಟ್ಟು ಕಟ್ಟಬೇಕು ಇಷ್ಟ. ಹಾಕು ಅಕ್ಷತೆ. ಅದು ವಿಷು ಮಾತ್ರ ಹೂವಿಸ್ಕ ಮತ್ತೆ ವಿಷು ಹಾಕ್ತೇನೆ. ಈಗ ನನ್ನ ತಮ್ಮಂಗೆ ರಾಖಿ ಕಟ್ಟೋಣ ಅಂತ ತಗೊಬರ್ತಿದ್ದೀನಿ. ಏನಾಗ್ಬಿಟ್ಟಿತ್ತು ಅಂತಂದರೆ, ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಬಿಟ್ಟು ಬಂದು ರಾಖಿ ಎಲ್ಲ ಕಟ್ಟಿದಾದ್ಮೇಲೆ ಹೇಳ್ತಾ ಇದ್ದಾನೆ ನನ್ನ ಮಗ, ಮಮ್ಮಿ ವಿಡಿಯೋನೇ ಆನ್ ಆಗಿಲ್ಲ ಅಂತ. ಮತ್ತು ಅವನಿಗೆ ಕಟ್ಟಿಂದ ಬಿಚ್ಕೊಂಡು ಮತ್ತೆ ಬಟ್ಟೆಲ್ಲ ಇಟ್ಬಿಟ್ಟು ಮತ್ತೆ ರಾಖಿನ ಕಟ್ಟಿ ಮತ್ತೆ ಸ್ವೀಟ್ ತಿನ್ನಿಸಿದ್ದಾಯಿತು. ಅವನು ಬೇರೆ ಊರಿಗೆ ಹೋಗೋಕ್ಕೆ ರೆಡಿ ಆಗಿದ್ದ, ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದ. ನಾನು ಅಂಥದ್ರಲ್ಲಿ ಎರಡೆರಡು ಸಲ ರಾಖಿ ಕಟ್ಟಿದ್ದು, ಒಂದು ಸಲ ಕಟ್ಟಿಸ್ಕೊಂಡು ಬಿಚ್ಚಿಸ್ಕೊಂಡಿದ್ದು, ಇನ್ನೊಂದು ಸಲ ಕಟ್ತಾಯಿದ್ದೀನಿ ಈಗ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೇಗೋ ಮುಗಿಸ್ತೋ. ಈಗ ಶ್ರಾವಣ ಶನಿವಾರ ಇದೆ. ಹುಡುಗರಿಗೆಲ್ಲ ಸ್ವಲ್ಪ ಮನೆ ಹತ್ರ ಹೋಗ್ಬಿಟ್ಟು ಅಕ್ಕಿ ಹಾಕ್ಸ್ಕೊಬರೋದು. ನಾವು ವರ್ಷ ಮಾಡಿಸ್ತೀವಿ, ಅದೇ ರೀತಿ ಇವಾಗೂ ಕೂಡ ಮಾಡಿಸ್ಕೊಬರ್ತಾಯಿದ್ದೀವಿ. ಮನೆ ಹತ್ರ ಹೋಗ್ಬಿಟ್ಟು ಶ್ರಾವಣ ಶನಿವಾರದಲ್ಲಿ ಈ ರೀತಿ ಹೋಗ್ಬಿಟ್ಟು ಅಕ್ಕಿನ ಹಾಕ್ಸ್ಕೊಂಬಂದು, ನಾವು ತೊಗೊಂಬಂದಿರೋ ಅಂಥ ಅಕ್ಕಿನಲ್ಲಿ ಏನಾದರೂ ಸ್ವೀಟನ್ನ ಮಾಡಿಕೊಂಡು ಮನೆಯಲ್ಲಿ ಪೂಜೆನ ಮಾಡ್ಕೋಬೇಕು. ನಮ್ಮ ಮನೇಲಿ ಶ್ರಾವಣ ಶನಿವಾರ ಅಂತಂದರೆ ನನ್ನ ಮಕ್ಕಳು ಬೆಳಗ್ಗೆನೇ ಎದ್ಬಿಡ್ತಾರೆ. ಅದಕ್ಕೆ ಏನಕ್ಕೆ ಅಂದರೆ, ಈ ರೀತಿ ಪಂಚೆ ಉಟ್ಕೊಂಡು ಮನೆಗೆ ಹೋಗಿ ಈ ರೀತಿ ಅಕ್ಕಿ ಹಾಕ್ಸ್ಕೊಬರೋದಂದರೆ ಅವ್ರಿಗೆ ತುಂಬಾ ಇಷ್ಟ. ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈ ರೀತಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ದೊಡ್ಡವರಾಗ್ತಾ ಅವ್ರಿಗೂ ಸ್ವಲ್ಪ ಬುದ್ಧಿ ಬರುತ್ತಲ್ಲ, ಹಾಗಾಗಿ ಆಮೇಲೆ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಇವಾಗೇನೋ ತುಂಬ ಇಷ್ಟಪಟ್ಟು ಮಾಡ್ಕೊಬರ್ತಾಯಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ಅವರೇ ಎದ್ದು ರೆಡಿಯಾಗಿ, ಮಮ್ಮಿ ನನಗೆ ನಾಮ ಇಡು, ನಾನು ಹೋಗಿ ಅಕ್ಕಿ ಎಲ್ಲ ಹಾಕ್ಸ್ಕೊಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಶ್ರಾವಣ ಶನಿವಾರ ಕೂಡ ಮುಗೀತು. ಇವತ್ತು ಸಂಡೇ ಇದ್ದಿದ್ದು ಲಾಗು. ಹಾಗೆ ಸಂಡೇ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಅದು 2 ಗಂಟೆ ಮೇಲೇ ಚೆನ್ನಾಗಿದ್ದಿದ್ದು ಅವತ್ತು. ಹಾಗಾಗಿ 2 ಗಂಟೆ ಮೇಲೆ ತೆಗಿಯೋಣ ಅಂತ ಹೇಳಿಬಿಟ್ಟು, ಬೆಳಗ್ಗೆ ಏನೂ ಚೆನ್ನಾಗಿರಲಿಲ್ಲ, ಬೆಳಗ್ಗೆ ತೆಗಿಯೋದಕ್ಕೂ ಆಗಲಿಲ್ಲ. ಸಂಡೇ ಬೇರೆ ಸ್ವಲ್ಪ ಲೇಟಾಗಿದ್ದರಿಂದ ತೆಗಿಯೋಕ್ಕಾಗಿಲ್ಲ. ಮಧ್ಯಾಹ್ನನೇ ತೆಗಿಯೋಣ ಅಂತ ಹೇಳಿಬಿಟ್ಟು ಇವಾಗ ತೆಗಿತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನೈವೇದ್ಯ ಕೂಡ ಮಾಡಿದ್ದೆ. ಒಂದು ಸ್ವೀಟ್ ಏನಾದರೂ ಮಾಡಿ ಪೂಜೆಗೆ ಇಟ್ಬಿಟ್ಟು ಆಮೇಲೆ ಪೂಜೆನ ಮಾಡಿಕೊಂಡೆ. ಅವಲಕ್ಕಿ ಮಾಡ್ಕೊಂಡಿದ್ದೆ, ಸ್ವಲ್ಪ ಬಾಳೆಹಣ್ಣೆಲ್ಲ ಜಾಸ್ತಿ ಇದ್ದು ಅದರಲ್ಲೇ ಸ್ವೀಟ್ನ ಮಾಡ್ಕೊಂಡು ಇವಾಗ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಇವಾಗೆಲ್ಲ ಲಕ್ಷ್ಮಿನ ತೆಗಿತಾ ಇದ್ದೀನಿ. ತುಂಬಾ ಬೇಜಾರಾಗುತ್ತೆ. ಎಷ್ಟು ಒಂದು ಅಮ್ಮಮ್ಮ ಅಂದರೆ ಒಂದು 15 ದಿವಸದಿಂದ ಲಕ್ಷ್ಮಿ ಕುಂಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ಪ್ರಿಪೇರ್ ಮಾಡಿಕೊಂಡು ಇವತ್ತು ಒಂದು ದಿನಕ್ಕೇ ಎಲ್ಲ ತೆಗಿಯೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಇಡೋಕ್ಕೆ ಎಷ್ಟು ಖುಷಿ ಆಗುತ್ತೋ ತೆಗಿಬೇಕಾದ್ರೂ ಅಷ್ಟೇ ತುಂಬಾ ಬೇಜಾರಾಗುತ್ತೆ. ಶನಿವಾರನೇ ತೆಗಿಬೇಕಾಗಿತ್ತು, ಆದರೆ ಶನಿವಾರ ತೆಗಿಯೋದಕ್ಕೆ ಹುಣ್ಣಿಮೆ ಇರೋದ್ರಿಂದ ಲಕ್ಷ್ಮಿನ ತೆಗಿಬಾರ್ದು ಅಂತ ಹೇಳಿದರು. ಹುಣ್ಣಿಮೆ ಇರೋದ್ರಿಂದ ಅದಕ್ಕೆ ಇನ್ನೇನು 3 ದಿನ ಆಗುತ್ತೆ, ಸಂಡೇನೇ ತೆಗೆದುಬಿಡೋಣ ಅಂತ ಹೇಳಿ ಸಂಡೇನೇ ಫಿಕ್ಸ್ ಮಾಡಿಕೊಂಡು ಸಂಡೇ ತೆಗಿತಾ ಇದ್ದೀನಿ ನಾನು. ಹಾಗೂ ಶುಕ್ರವಾರ ಸಂಜೆ ಅಕ್ಷರ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಒಂದು 10 ಗಂಟೆಗೆ ಲಕ್ಷ್ಮಿನ ಜರುಗಿಸೋಣ ಅಂತ ಅಂದ್ಕೊಂಡೆ, ಆದರೆ ಆಗಿಲ್ಲ. ಇನ್ನೇನು 3 ದಿನ ಇರಲಿ ಬಿಡಿ ಅಂತ ಅಂದ್ಕೊಂಡು ಸುಮ್ಮನಾದೆ. 3 ದಿನ ಇಟ್ಟಿರೋದ್ರಿಂದ ಹಣ್ಣು ಸ್ವಲ್ಪ ಎಲ್ಲ ಹೋಗ್ತಾಯಿತ್ತು 3 ದಿನದಿಂದ. ಮತ್ತು ನಾನು ಚಕ್ಲಿ, ಕರ್ಜಿಕಾಯಿ ಮತ್ತು ಕೋಡ್ಬಳೆ ಎಲ್ಲ ಮಾಡಿದ್ದೆಲ್ಲ ಅವೆಲ್ಲ ಫುಲ್ ಮೆತ್ತಗಾಗ್ಬಿಟ್ಟಿದ್ದು. ಇನ್ನೊಂದು ಸಲ ಎಣ್ಣೆಗೆ ಹಾಕಿ ಹುಡುಗರಿಗೆಲ್ಲ ಕೊಟ್ಟೆ. ನಾನೆಲ್ಲಿ ವೇಸ್ಟ್ ಆಗಿಬಿಡುತ್ತೋ ಅಂತ ಭಯ ಆಗಿತ್ತು. ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ದೆ, ಹಾಗಾಗಿ ವೇಸ್ಟ್ ಆದರೆ ತುಂಬ ಬೇಜಾರಾಗ್ತಾಯಿತ್ತು. ಹಾಗಾಗಿ ಇನ್ನೊಂದು ಸಲ ಎಣ್ಣೆಗೆ ಹಾಕ್ಬಿಟ್ಟು ಕೊಟ್ಟೆ, ಆವಾಗ ಚೆನ್ನಾಗಿತ್ತು. ಹಣ್ಣುಗಳು ಅಷ್ಟೇ, ನಮ್ಮ ಮನೆಯವರು ಅವತ್ತೇ ಎತ್ಕೊಡೋದು ಬಿಟ್ಬಿಟ್ಟು ಇವಾಗ 3 ದಿನ ಇಟ್ಕೊಂಡಿದ್ದೆ, ಹಣ್ಣುಗಳೆಲ್ಲ ಇಲ್ಲೇ ಹೊರ್ಟೋಗ್ಬಿಡುತ್ತೆ ಬಿಡು ಅಂತ ಬೈತಾಯಿದ್ರು.
ಇನ್ನೇನು ಅಲ್ಗಾಡ್ಸೋವರೆಗೂ ಏನು ತೊಗೋಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನೂ ಏನು ಮುಟ್ಟೋದಕ್ಕೆ ಬಿಟ್ಟೇ ಇರಲಿಲ್ಲ. ಇವಾಗ ಎಲ್ಲ ಹೂವು ಎಲ್ಲನೂ ಫುಲ್ಲೆಲ್ಲ ಬಾಡೋಗ್ಬಿಟ್ಟಿದ್ದೋ. ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾಯಿದ್ದೋ, ಆದರೆ ಹೂವು ಏನೂ ಇಡ್ತಾ ಇರಲಿಲ್ಲ. ಲಕ್ಷ್ಮಿಗೆ ಮಾತ್ರ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆನ ಮಾಡ್ತೀನಿ ನನ್ನ ಮಗನ ಕೈಯಲ್ಲೇ. ಆದಷ್ಟು ಬೆಳಗ್ಗೆ ಸಂಜೆ 3 ದಿನದವರೆಗೂ ಪೂಜೆನ ನನ್ನ ಮಗನೇ ಮಾಡಿದ್ದಾನೆ. ನಾನು ಇವತ್ತು ಮಾತ್ರ ಪೂಜೆ ಮಾಡಿಬಿಟ್ಟು ಮತ್ತು ತೆಗೆದುಬಿಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಇಡೋದಕ್ಕೆ ಎಷ್ಟು ಖುಷಿಯಾಗುತ್ತೋ ತೆಗಿಯೋದಕ್ಕೆ ಅಷ್ಟೇ ಬೇಜಾರಾಗುತ್ತೆ. ನೋಡಿ ಎಷ್ಟು ಒಂದು ದಿನ ಅವತ್ತು ನೈಟು, ನಾಳೆ ವರಮಹಾಲಕ್ಷ್ಮಿ ಇದೆ ಅಂದರೆ ಅವತ್ತು ನೈಟು ಫುಲ್ ನಿದ್ದೆನೇ ಮಾಡಿಲ್ಲ. ಅಷ್ಟು ಡೆಕೋರೇಷನ್ ಎಲ್ಲ ಮಾಡಿ ಅಷ್ಟೊಂದು ಚೆನ್ನಾಗೆಲ್ಲ ಕೂರಿಸಿ ಅಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿ ಇವಾಗ ತೆಗಿಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ತೆಗಿಬೇಕಾದ್ರೆ. ಆದರೆ ಹಾಗೆ ಬಿಡೋದಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಇವಾಗೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನಗೆ ಇನ್ನೊಂದೇನು ಅಂತಂದರೆ ಲಕ್ಷ್ಮಿಗೆ ಸೀರೆ ಉಡ್ಸಿರೋದು ತುಂಬ ಒಂದು ಮುಕ್ಕಾಲು ಅವರೇನೋ ತೊಗೊಂಡಿದ್ದೀನಿ ಲಕ್ಷ್ಮಿಗೆ ಸೀರೆ ಉಡ್ಸಿದ್ದು. ಅದನ್ನು ಬಿಚ್ಚೋದಕ್ಕೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಸ್ವಲ್ಪ ಇಡೋದು ಬೇಕಾದರೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಮತ್ತು ಕೂರಿಸೋದು ಸ್ವಲ್ಪ ಬೇಗ ಆದ್ರೂ ನಾವು ಇವಾಗ ತೆಗಿಬೇಕಾದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ನಾವು ಇಡೋದಕ್ಕಿಂತ ಜಾಸ್ತಿ ನಾವು ಎತ್ತಿಡೋಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ. ಏಕೆಂದರೆ ನಾವು ಇಕ್ಕಿರೋ ವಸ್ತು ಎಲ್ಲ ಅದನ್ನು ಆ ಕಡೆ ಸೇರಿಸ್ಬೇಕಲ್ವಾ. ಹಾಗಾಗಿ ಅದರಿಂದ ತುಂಬ ಕಷ್ಟ ಆಗುತ್ತೆ. ಅದನ್ನು ತಿರ್ಗಾ ತೆಗ್ದು ತಿರ್ಗಾ ತೊಳೆದು ಮತ್ತು ಆ ಜಾಗಕ್ಕೆ ಸೇರಿಸೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಇಕ್ಕೋದೇನೋ ಸುಲಭ, ಆದರೆ ಅದನ್ನು ತೆಗಿಯೋದಿದೆಯಲ್ಲ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಈಗ ನಾನು ಮುಖವಾಡನೂ ಕೂಡ ಎಲ್ಲ ತಕ್ಕೊಂಡು ಒಂದೊಂದಾಗಿ ಜ್ಯುವೆಲರ್ಸ್ ಹಾಕಿದ್ನಲ್ಲ ಅದು ಕೂಡ ಎಲ್ಲ ನಾನು ತಕ್ಕೋತಾ ಇದ್ದೀನಿ. ತೆಗೆದ್ಬಿಟ್ಟು ಹಾಗೆ ಗುಂಪಿನಿಂದ ಜಾಸ್ತಿ ಸೆಕ್ಯೂರ್ ಮಾಡಿದ್ದೆ. ಅದು ಎಲ್ಲೆಲ್ಲಿ ಗುಂಪಿನ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ. ಒಂದು 100-200 ಮೇಲೆ ಗುಂಪಿನ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ಕೋತೀನಿ. ಲಕ್ಷ್ಮಿಗೆ ಒಂದು ಏನಿಲ್ಲ ಅಂದರೂ ಒಂದು 50 ಆದರೂ ಗುಂಪಿನ ಬಿದ್ದಿರುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿರೋದಕ್ಕೆ ಅದಕ್ಕೊಂದು 100-150 ಗುಂಪಿನ ಬಿದ್ದಿರುತ್ತೆ ಅಂತ ಅನ್ಕೋತೀನಿ. ಎಲ್ಲೆಲ್ಲಿ ಹಾಕಿದ್ದೀನೋ ಎಲ್ಲೆಲ್ಲಿ ಬಿಟ್ಟಿದ್ದೀನೋ ಅಂತ ಗೊತ್ತಿಲ್ಲ. ಹುಡುಗರು ಬೇರೆ ಇದ್ದಾರೆ, ಒಂದೊಂದಾಗಿ ನಿಧಾನಕ್ಕೆ ನೋಡಿಕೊಂಡು ಎಲ್ಲ ಒಂದೊಂದು ಗುಂಪಿನ ಒಂದು ಇದರೊಳಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ. ಹಾಗೆ ಸೀರೆ ಎಲ್ಲ ಈಗ ಬಿಚ್ಕೋತಾ ಇದ್ದೀನಿ. ಸೀರೆ ಎಲ್ಲ ಬಿಚ್ಚಿ ಮರ್ಚಿಡಬೇಕು. ಈಗ ಬ್ಲೌಸು ಕೂಡ ಅಷ್ಟೇ, ಎಷ್ಟೋ ಚೆನ್ನಾಗಿ ಹಾಕಿದ್ದೆ ಅಂತಂದರೆ ಬ್ಲೌಸು ಸ್ಟಿಚ್ ಮಾಡೇ ಹಾಕಿದ್ದೀನಿ ಅನ್ನೋ ಥರನೇ ನನಗೆ ಫೀಲ್ ಆಗ್ತಾಯಿತ್ತು. ಹಾಗಾಗಿ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ನಾನು ಇನ್ನೊಂದು ಏನು ತಪ್ಪು ಮಾಡಿದೆ ಅಂತಂದರೆ ಸೀರೆ ಅದೇ ಕಲರ್ ಉಡಿಸ್ಬಾರ್ದಾಗಿತ್ತು. ನಾನು ಬೇರೆ ಯಾವುದಾದ್ರೂ ಇವಾಗ ಬ್ಯಾಕ್ಗ್ರೌಂಡು ಗ್ರೀನ್ ಹಾಕಿ ಮತ್ತು ಟೇಬಲ್ಗೂ ಗ್ರೀನ್ ಹಾಕಿ ಎಲ್ಲ ಮತ್ತು ಸೀರೆನೂ ಗ್ರೀನ್ ಹಾಕ್ಬಿಟ್ಟಿದ್ದೆ. ಎಲ್ಲ ಗ್ರೀನಾಗಿ ಕಾಣಿಸ್ತಾ ಇತ್ತು. ನಾನು ಗ್ರೀನ್ ಬಿಟ್ಟು ಬೇರೆ ಯಾವ್ದು ಕಲರ್ ಸೀರೆ ಉಡಿಸಿದ್ರೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಲಕ್ಷ್ಮಿ ಎದ್ದು ಕಾಣಿಸೋ ಥರ ಇರ್ತಾಯಿತ್ತು. ನಾನು ಎಲ್ಲ ಸೇಮ್ ಅದೇ ಕಲರ್ ಮಾಡಿರೋದ್ರಿಂದ ಸ್ವಲ್ಪ ಲಕ್ಷ್ಮಿ ಡಲ್ಲಾಗಿ ಕಾಣಿಸುತ್ತೆ ಅಂತ ಅನಿಸ್ತು ನನಗೆ. ಆವಾಗ ಫ್ಲ್ಯಾಶ್ ಆಯಿತು ನನಗೆ. ಫಸ್ಟೇ ಫ್ಲ್ಯಾಶ್ ಆಗಿದ್ದರೆ ಬೇರೆ ಸೀರೆನೇ ಉಡಿಸ್ತಾ ಇದ್ದೆ. ಹೆಂಗೂ ಏನಿಲ್ಲ ಅಂದರೆ ಒಂದು 3-4 ಸೀರೆ ತಂದಿದ್ದೆ ವರಮಹಾಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು. ಅದರಲ್ಲಿ ಒಂದು ನಾನು ಹೊಲ್ಕೊಂಡು ಉಟ್ಕೊಂಡಿದ್ದೆ ಅವತ್ತು, ಇನ್ನೊಂದು ಲಕ್ಷ್ಮಿಗೆ ಉಡಿಸಿದ್ದೆ, ಇನ್ನೆರಡು ಹಾಗೆ ಇದ್ದು ಅದರಲ್ಲಿ ಯಾವುದಾದ್ರೂ ಒಂದು ಉಡಿಸ್ತಾ ಇದ್ದೆ. ನಾನು ಇದನ್ನು ಲಕ್ಷ್ಮಿಗೆ ಅಂತಲೇ ಹೇಳ್ಬಿಟ್ಟು ತೊಗೊಬಂದಿದ್ದೆ. ಗ್ರೀನ್ ಕಲರ್ ಲಕ್ಷ್ಮಿಗೆ ಇಷ್ಟ ಆಗುತ್ತಲ್ವ ಅಂತ ಹೇಳಿ ಲಕ್ಷ್ಮಿಗೆ ಗ್ರೀನ್ ಕಲರ್ ಉಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಉಡಿಸ್ದೆ. ಗ್ರೀನ್ ಕಲರ್ ಉಡಿಸ್ದೇ ಬೇರೆ ಯಾವ ಕಲರ್ ಉಡಿಸಿದ್ರೂ ಲಕ್ಷ್ಮಿ ಜಾಸ್ತಿ ಎದ್ದು ಚೆನ್ನಾಗಿ ಕಂಡಿರೋದು. ಫುಲ್ಲು ನಾನು ದೇವಸ್ಥಾನದಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಅದೇ ರೀತಿ ಲಕ್ಷ್ಮಿ ಕೂತಿದ್ಯೇನೋ ಅನ್ನೋ ಥರನೇ ಇತ್ತು. ದೇವಸ್ಥಾನದಲ್ಲಿ ದೇವಿ ಹೇಗೆ ಕಾಣುತ್ತೋ ಅದೇ ರೀತಿ ಕೂತಿದ್ಯೇನೋ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ಈಗ ನಾವು ಕಲಶಕ್ಕಿಟ್ಟಿರೋ ನೀರು ನಾವು ಅದಕ್ಕೆ ಏನೇನು ಐಟಮ್ ಎಲ್ಲ ಹಾಕಿದ್ದೋ ಅದರಿಂದ ಸ್ವಲ್ಪ ಇದು ಮನೆಗೆಲ್ಲ ಹಾಕ್ಕೊಂಡು, ಇಲ್ಲಾಂದರೆ ನೀವು ತುಳಸಿ ಗಿಡಕ್ಕೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ನೀವು ಮನೆಗೆಲ್ಲ ಹಾಕ್ಕೋಬೇಕು. ನೀರು ಅಕ್ಕಿನಲ್ಲಿ ನೀವೇನಾದರೂ ಅಡುಗೆನ ಮಾಡಿಕೊಂಡು ಊಟ ಮಾಡ್ಕೋಬೋದು. ಈಗ ಪೀಠ ಎಲ್ಲ ಎತ್ತಿಟ್ಕೊಂಡು ಟೇಬಲ್ ಕೂಡ ಅದಕ್ಕೆ ನಾನು ಟೇಬಲ್ ಮೇಲೆ ಹಾಕಿರೋ ಬಟ್ಟೆ ಕೂಡ ಅಷ್ಟೇ, ಅದು ಸೀರೆನ ಆನ್ಲೈನಲ್ಲಿ ಬುಕ್ ಮಾಡಿ ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಬಂದಿದ್ಮೇಲೆ ಇದು ಟೇಬಲ್ಗೆಲ್ಲ ಗ್ರೀನ್ ಕಲರೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದರಿಂದನೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಬಂದವರೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ತುಂಬ ಸಖತ್ತಾಗಿದ್ದಾನೆ ಅಂತಲೇ ಹೇಳಿದ್ರು. ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿಯಾಗುತ್ತೆ ಅಲ್ವ. ಯಾರಿಗೇ ಆದ್ರೂ ಅಷ್ಟೇ ಚೆನ್ನಾಗಿದೆ ಅಂತ ಅಂದರೆ
ಇಷ್ಟೊಂದೆಲ್ಲ ಮಾಡಿರೋದಕ್ಕೆ ನಮಗೂ ಖುಷಿ ಆಯಿತು, ಬೇರೆಯವ್ರಿಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿಬಿಟ್ಟು. ಆದರೂ ಒಂದಿದೆ ಸಮಾಧಾನ, ಬೇರೆಯವ್ರಿಗೆ ಇಷ್ಟ ಆಗೋದಕ್ಕಿಂತ ನಮ್ಗೆ ಇಷ್ಟ ಆದರೆ ಅದು ಒಳ್ಳೆಯದು. ಹಾಗೆ ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು, 1 ವಾರ ಆಗಿದೆ. ವಿಡಿಯೋ ಏನೋ ಮಾಡ್ಕೊಂಡಿದ್ದು, ಆದರೆ ವಾಯ್ಸ್ ಕೊಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಹಾಗಾಗಿ ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ. ಇವತ್ತು ಏನೋ ಒಂದು ಮನ್ಸು ಮಾಡಿ ವಾಯ್ಸೆಲ್ಲ ಕೊಟ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ನಾನು ಡೆಕೋರೇಷನ್ ಮಾಡಿರೋದೆಲ್ಲ ಬಿಚ್ತಾ ಇದ್ದೀನಿ. ಬಿಚ್ಕೊಂಡು ಸ್ಕ್ರೀನು ಕೂಡ ಇವಾಗ ಬಿಚ್ಚಿ ಎತ್ತಿಟ್ಕೊಂಡು ಎಲ್ಲ ಮರ್ಚಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಆಗುತ್ತೆ, ಇಲ್ಲ ಬೇರೆ ಬ್ಯಾಕ್ಗ್ರೌಂಡ್ ತಂದು ಹಾಕಿದ್ರೂ ವರ್ಷ ಅದೇ ಚೆನ್ನಾಗಿರಲ್ಲ, ಬೇರೆ ಯಾವುದಾದ್ರೂ ಫಂಕ್ಷನ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ವರಮಹಾಲಕ್ಷ್ಮಿದು ಮತ್ತು ರಾಖಿ ಹಬ್ಬದು, ಶ್ರಾವಣ ಶನಿವಾರದ್ದು ಎಲ್ಲ ಸೇರಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕೊನೆವರೆಗೂ ನೋಡಿದ್ದಕ್ಕೆ.